ಅಮ್ಮ ನಮಸ್ತೆ. ನಮಸ್ತೆ. ಹಿಂಗೆ ಊರಲ್ಲಿ ಮಾತಾಡ್ಬೇಕಾದ್ರೆ ಕೇಳ್ಪಟ್ಟೆ ನಿಮ್ದು ಜಮೀನಿಲ್ಲ, ಆದ್ರೂ ಇಲ್ಲೇ ಹಸುಗಳನ್ನ ಸಾಕೊಂಡು ಜೀವನ ನಡೆಸ್ತಿದೀರಾ ಅಂತ. ನಮ್ದೊಂದ್ ಕುಂಟೆ ಜಮೀನಿಲ್ಲ ಸರ್. ಬೇರೆಯವ್ರ ಹತ್ರ ಪಾಲ್ಗೆ ಗುತ್ತಿಗೆಗೆ ಮಾಡ್ಕೊಂಡು ನಾವು ಹಸುಗಳು ಸಾಕೊಂಡು ಜೀವನ ಮಾಡ್ತಾ ಇದ್ದೀವಿ. ಅಕ್ವೈರು ಅಂತ ಬಂದಿದ್ದಾರೆ, ಅಕ್ವೈರ್ಗಂತೂ ಬಿಡಲ್ಲ ಸರ್ ನಾವು. ಅಲ್ಲ, ಅವ್ರು ಹೇಳ್ತಾರೆ ಯಾರು ಜಮೀನಿರಲ್ಲ ಅಂತವ್ರದ್ದು ಏನಾದ್ರು ನಾವ್ ಈ ಊರನ್ನ ಅಕ್ವೈರ್ ಮಾಡ್ಕೊಂಡ್ರೆ, ಸ್ವಾಧೀನ ಪಡಿಸ್ಕೊಂಡ್ರೆ ಅವ್ರಿಗೊಂದ್ ಸೈಟ್ ಕೊಡ್ತೀನಿ, ವರ್ಷಕ್ಕೆ ಇಷ್ಟು ದುಡ್ಡು ಅಂತ ಕೊಡ್ತೀವಿ ಅಂತ ಆತರ ಕೊಡ್ತೀವಿ ಸರ್. ನಮ್ಗೆ ಇಲ್ಲಿ ಸೌಕರ್ಯ ಎಲ್ಲೂ ಸಿಕ್ಕಲ್ಲ ನಮ್ಗೆ. ಬ್ಯಾರೆ ಕಡೆ ಬೇಡ ಸರ್, ನಮ್ಗೆ ಇದೇ ಊರ್ ಬೇಕು, ಇದೇ ಜಮೀನೇ ಬೇಕು ನಮ್ಗೆ. ಈ ಹಸುಗಳು ಎಷ್ಟು ಹಸುಗಳನ್ನ ನೀವು ಸಾಕ್ತಾ ಇರೋದು? ನಾವು ಒಂದ್ 12 ಹಸುಗಳಿದೆ, ಇಲ್ಲೊಂದ್ 10 ಇದೆ, ಆಚೆ ಕಡೆ ಒಂದ್ 3 ಒಂದ್ 12-13 ಹಸುಗಳಿದೆ. ಎಲ್ಲ ಸೀಮೆ ಹಸುಗಳನ್ನ? ಎಲ್ಲ ಸೀಮೆ ಹಸುಗಳೇ ಸರ್. ಈ 10-12 ಸೀಮೆ ಹಸುಗಳನ್ನ ಸಾಕ್ತಿರೋದಾದ್ರೆ ಒಂದು ತಿಂಗಳಿಗೆ ನಿಮ್ಗೆ ಎಷ್ಟು ಲಾಭ ಬರುತ್ತೆ ಹಾಲಿಂದ ಇದ್ರಿಂದಾನೆ? ನಮ್ಗೆ ಇದು ಹಸ್ಕೊಳಕ್ ತಿಂಡಿ ಹಾಕಿ ನಮ್ಗೊಂದ್ 60,000-70,000 ಸಾವಿರ ಲಾಭ ಬರುತ್ತೆ. ಅಲ್ಲೇ ವರ್ಷಕ್ಕೆ ನೀವೇನಿಲ್ಲ ಅಂದ್ರೂ ಅಲ್ಲೇನೆ ನೀವು ಒಂದ್ 7.5-8 ಲಕ್ಷ ಹಾಲಿಂದ ಒಂದಿನೇ ತಗೊಳ್ಬಹುದು. ಅದೇ ಯಾವ್ದೋ ಸ್ಮಾರ್ಟ್ ಸಿಟಿ ಆಗಿ ಯಾವ್ದೋ ಬಂದ್ ಇಲ್ಲಿ ಕೆಲಸ ಕೊಡ್ತೀವಿ ಅಂದ್ರೆ ಆ ಕೆಲಸ ಸಿಕ್ಕಾಗ ಎಷ್ಟು ಬೇಕಾಗುತ್ತೆ? ನಮ್ ಕೆಲ್ಸ ಆಗಲ್ಲ ಸರ್. ನಾವು ಸ್ವಂತ ಕೆಲಸ ಮಾಡ್ಬಿಟ್ಟು ಬೇರೆ ಇರ್ತಾವ್ ಮಾಡಕ್ ಹೋದ್ರೆ ನಮ್ಗೆ ಆಗಲ್ಲ. ಈ ನಿಮ್ದು ಜಮೀನ್ ಇಲ್ಲ ಅಂದ್ರೂ ಹಳ್ಳಿಯವರ ಸಹಾಯ ನೀವು ಹೊಂದ್ಕೊಂಡಿರೋದೆಲ್ಲ ತುಂಬಾ ಚೆನ್ನಾಗಿದ್ಯಾ? ಇದೇ ಊರೇನ ನಿಮ್ ಮೂಲತಃ ಅಥವಾ ಬೇರೆ ಕಡೆಯಿಂದ? ಇಲ್ಲ ಸರ್, ನಾವ್ ಇದೇ ಊರೇನೇನೆ. ಇದೇ ಊರೇನೇನೆ. ಬೇರೆ ಬೇರೆ ಯಾವ ರೀತಿ ಕಷ್ಟ ಆಗ್ಬೋದು ಅಕ್ವೈರ್ ಮಾಡ್ಕೊಂಡ್ರೆ, ಭೂಮಿನ ಸ್ವಾಧೀನ ಪಡಿಸ್ಕೊಂಡ್ರೆ? ನಮ್ಗೆ ಇವಾಗಿರೋದೇನೆ ಸೌಕರ್ಯ ಸರಿ ಸರ್. ನಮ್ಗೆ ಬ್ಯಾರೆ ಅಕ್ವೈರ್ ಮಾಡ್ಕೊಂಡು ಅವ್ರು ಕೆಲ್ಸ ಫ್ಯಾಕ್ಟ್ರಿ ಕೆಲ್ಸ ಕೊಡ್ತೀವಿ, ಬ್ಯಾರೆ ಕಡೆ ಕೆಲ್ಸ ಕೊಡ್ತೀವಿ ಅಂದ್ರೆ ನಮ್ಗೆ ಆಗಲ್ಲ ಸರ್. ಅಲ್ಲ, ಈಗ ಬೊಮ್ಮಲ್ನ ಅಧ್ಯಕ್ಷರೇ ಏನು ಶಿವಕುಮಾರ್ ಅವ್ರ ತಮ್ಮ ಡಿ ಕೆ ಸುರೇಶ್ ಆಗಿದ್ದಾರೆ. ಅವರ ಅಣ್ಣ ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್. ಅವರೇ ಹೇಳ್ತಾರೆ ಇದು ಬಂಜರು ಭೂಮಿ, ಬರಡು ಭೂಮಿ, ಇಲ್ಲಿ ಏನು ಬೆಳೆಯೋದಕ್ಕಾಗಲ್ಲ, ರೈತರೇ ಇಲ್ಲ. ನೋಡ್ತಾ ಇಲ್ವೇ ಸರ್, ಇವ್ ಅಡಕೆ ಮರ, ತೆಂಗಿನ ಗಿಡ, ಮಾವಿನ ಗಿಡ ಎಲ್ಲ ನೋಡ್ತಾ ಇಲ್ವಾ? ಎಷ್ಟು ಜೋಳ ಬೆಳಿತೀವಿ, ಗುತ್ತಿಗೆಗೆ ಮಾಡ್ಕೊಂಡು ಜೋಳ ಬೆಳಿತೀವಿ, ಹುಲ್ಲು ಹಾಕೊಂಡಿದೀವಿ, ಕಡ್ಡಿ ತೋಟ ಇದೆ, ರೇಷ್ಮೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಈಗ ಹಸುಗಳನ್ನ ನೀವೇನೋ ಸಾಕ್ತಾ ಇದ್ರೆ ಅದರಿಂದ ಏನೋ ಒಂದಿಷ್ಟು ಆದಾಯ ಬರ್ತಿದೆ, ನಿಮ್ದು ಜೀವನ ನಡೀತಿದೆ. ಇನ್ ಕೇಸ್ ಏನಾದ್ರು ಇವರು ಭೂಮಿನ ಸ್ವಾಧೀನ ಪಡಿಸ್ಕೊಂಡು ನೀವೇನೋ ಬೇರೆ ಕೆಲಸ ಮಾಡಿ ಅಂದ್ರೆ ನೀವೇನ್ ಬೇರೆ ಕೆಲಸ ಏನ್ ಮಾಡ್ಬೋದು? ನಮ್ ಕೈಲಿ ಆಗಲ್ಲ ಸರ್ ಬೇರೆ ಕೆಲಸ ಮಾಡಕ್ಕೆ. ಅದೇ ನಮ್ ಸಾಪ ಅವ್ರಿಗೆ ತಟ್ಟುತ್ತೆ ಅಷ್ಟೇನೆ, ಇನ್ನೇನು ಆಗಲ್ಲ. ನಮ್ ಸಾಪ ಅವ್ರಿಗೆ ತಟ್ಟುತ್ತೆ. ಈಗ ಹಸು ಅಂದ್ರೆ ಬರೀ ಹಸುವಿನಿಂದ ಹಾಲು ಒಂದ್ರಿಂದನೇ ಲಾಭ ಬರುತ್ತಾ ಅಥವಾ ಬೇರೆ ಯಾವೆಲ್ಲದನ್ನ ನೀವು ದುಡ್ಡು ಮಾಡ್ಬೋದು? ಇಲ್ಲ ಸರ್, ಗೊಬ್ಬರ ಇದೆ, ಅದು ಸಗಣಿ ಹಾಕುತ್ತಲ್ಲ, ಅದ್ರಿಂದಾನೇ ತಿಂಗ್ಳಿಗೆ ನಮ್ಗೆ ಲಾರಿ ಲೋಡ್ ಒಂದ್ ಲೋಡ್ ಕೊಟ್ರೆ 11,000 ಕೊಡ್ತಾರೆ. ವರ್ಷಕ್ಕೆ ಎಷ್ಟಾಗುತ್ತೆ ಅದ್ರಲ್ಲೇನೆ ನಮ್ಮ ಸಂಸಾರ, ಅದ್ರಲ್ಲೇ ಸಗಣಿಲೇ ಆಗೋಯ್ತದೆ ನಮ್ ಸಂಸಾರ. ನಮ್ ಜೀವನ ಅದ್ರಲ್ಲೇ ನಡೆಸ್ಬಿಡ್ಬೋದು. ಇವತ್ತಿಗೂ ಹಸುಗಳಿಗೆ ನೀವೇನು ಹಿಂಡಿ ಬೂಸ ಅದೆಲ್ಲ ತರಬೇಕಲ್ಲ, ಆದ್ರೂ ಬೆಲೆ ಎಲ್ಲ ಜಾಸ್ತಿ ಆಗ್ತಿದೆ. ಇದೇ ತರ ನೋಡ್ಕೊಳ್ತಿದ್ರೆ ಹಾಲು ಹೆಚ್ಚಿಗೆ ಮಾಡ್ತಾವ್ರಲ್ಲ ಸರ್, ಹಾಲು ಹೆಚ್ಚಿಸ್ತವ್ರೆ, ಬೂಸನು ಹೆಚ್ಚಿಸ್ತಾರೆ, ಹಾಲು ಹೆಚ್ಚಿಸ್ತಾರೆ. ನಿಮ್ಗೆ ಎಷ್ಟು ಜನ ಮಕ್ಳಿದಾರೆ? ನಮ್ಗ್ ಮಕ್ಳಿಲ್ಲ ಸರ್. ಹಸುಗಳೇ ಮಕ್ಳ ತರ ಸಾಕ್ತಾ ಇದೀರಾ? ಹಸುಗಳೇ ಮಕ್ಳೇ ನಮ್ಗೆ. ಅಂದ್ರೆ ನಿಮ್ ಜೀವನ ಇರೋವರೆಗೂ ಅದ್ರ ಜೊತೆ ನೀವೇನ್ ಇಲ್ಲಿವರೆಗೂ ಕಳ್ದಿದ್ದೀರಾ ಎಲ್ಲ ನೆನಪು ಅದೆಲ್ಲ ಇದೆ? ಮಕ್ಳಿಗೆ ಓದಿಸಿ ಏನೋ ಮುಂದಾರು ಇರ್ತಾರೆ, ನಮ್ಗೇನೋ ಸಾಕ್ತಾರೆ ಅನ್ನೋದೇನು ಇಲ್ಲ. ನಮ್ಗಿದೇ ಜೀವನ, ನಮ್ಗ್ ಮಕ್ಳಿಲ್ಲ. ಇದ್ರಲ್ಲೇ ಜೀವನ ಮಾಡ್ಕೊಂಡು ಇದ್ರಲ್ಲೇನೆ ಇದ್ ಮಾಡ್ಕೋಬೇಕು ಸರ್. ನಾವು ಸರ್ಕಾರಕ್ಕೆ ಏನ್ ಕೇಳ್ಕೊಳ್ತೀರಾ? ಸರ್ಕಾರಕ್ಕೆ ಅಕ್ವೈರ್ ಆಗೋದ್ ಬೇಡ ಸ್ವಾಮಿ ಅಂತ ಕೇಳ್ಕೊತೀವಿ.